ಮೈಸೂರಿನ ಮೂಡಾ ಹಗರಣ ರಾಜ್ಯ ಸರ್ಕಾರಕ್ಕೆ ಉರುಳಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ. ಸ್ವತಃ ಸಿಎಂ ಪತ್ನಿಗೂ ಕೂಡ ಸೈಟ್ ಸಂಕಷ್ಟ ಎದುರಾಗಿದೆ. ಇವತ್ತು ಮೈಸೂರಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಹಗರಣವನ್ನ ಸಿಬಿಐಗೆ ಕೊಡಿ ಅಂತ ಬಿಜೆಪಿ ಏನು ಆಗ್ರಹಿಸಿದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇದು ಸಿಬಿಐಗೆ ಕೊಡುವಂತ ಕೇಸು ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಏನೂ ವಿಷಯ ಇಲ್ಲ. ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದ್ದಾರೆ. 60 ಕೋಟಿ ಆಗುತ್ತೆ. ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ. ಇಲ್ಲ ಇಂಥ ಕಡೆನೇ ಕೊಡಿ ಅಂತ ಕೇಳಿದ್ದೀವಿ. ಯಾರು ಆದೇಶದ ಮೇಲೆ ಮಾಡಿದ್ರು, ಯಾವ ಮಂತ್ರಿ ಆದೇಶದ ಮೇಲೆ ಹೇಳಿ. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಹೇಳಿದ್ರೆ ನಮ್ಮ ಸರ್ಕಾರದ ಏನು ಪಾತ್ರನೇ ಇಲ್ಲ. ಯಾಕಂದ್ರೆ ನಾವು ಅನುಮೋದನೆ ಕೊಟ್ಟಿಲ್ಲ ಸರ್ಕಾರ. ಉಳಿಸಿ ಉಳಿಸಿ ಮೂಡಾ ಉಳಿಸಿ. ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಿಎಂ ಸಿದ್ದರಾಮಯ್ಯನಿಗೆ ಧಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಈ ಆಕ್ರೋಶದ ಕೂಗುಗಳು ಕೇಳಿಬಂದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ. ಮೂಡಾ ಅಕ್ರಮ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದ ಪರಿ ಇದು. ಮೈಸೂರಿನಲ್ಲಿ ಮೂಡಾ ಅಕ್ರಮ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಬಿಜೆಪಿ ಕಚೇರಿಯಿಂದ ಮೂಡಾ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ. ಮೈಸೂರಿನ ಮೂಡಾದಲ್ಲಿ ಕೇಳಿಬಂದಿರುವ ಸಾವಿರಾರು ಕೋಟಿ ಅಕ್ರಮ ರಾಜ್ಯದೆಲ್ಲೆಡೆ ಸದ್ದು ಮಾಡುತ್ತಿದೆ. ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ದು ಸರ್ಕಾರದ ವಿರುದ್ಧ ಪ್ರಹಾರ ನಡೆಸುತ್ತಿವೆ. 50-50 ಸೈಟ್ ಹಂಚಿಕೆಯಲ್ಲಿ ಪರ್ಸೆಂಟೇಜ್ ಪಡೆದವರು ಯಾರ್ಯಾರು ಅನ್ನೋದು ಬಯಲಾಗಬೇಕಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದ ಬೆನ್ನಲ್ಲೇ ತನಿಖೆಗಾಗಿ ಸಮಿತಿ ರಚನೆಯಾಗಿದೆ. ಈ ನಡುವೆ ಹಗರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ಬಿಜೆಪಿ ಆಗ್ರಹ ಮುಂದುವರೆದಿದೆ. ಇವತ್ತು ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಿಂದ ಮೂಡಾ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಮೂಡಾ ಉಳಿಸಿ ಕಹಳೆ ಮೊಳಗಿಸಿದ್ದಾರೆ. ಇನ್ನು ಪ್ರತಿಭಟನೆ ರ್ಯಾಲಿ ಮೂಲಕ ಆಗ್ರಹಿಸಿ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮೂಡಾ ಹಗರಣ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಪಟ್ಟು. ಇದು ಸಿಬಿಐಗೆ ಕೊಡುವ ಕೇಸ್ ಅಲ್ಲವೇ ಅಲ್ಲ ಎಂದ ಸಿಎಂ. ಮೂಡಾ ಹಗರಣ ಬಯಲಿಗೆ ಬಂದ ಬೆನ್ನಲ್ಲೇ ಮೂಡಾ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿದೆ. ರಾಜೀನಾಮೆಗೆ ಒತ್ತಾಯಿಸಿರುವ ಬಿಜೆಪಿಗೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ, ನಮ್ಮ ಜಮೀನನ್ನ ಸೈಟ್ ಮಾಡಿ ಹಂಚಿದ್ದು ನಮ್ಮ ಜಾಗವನ್ನ ಸುಮ್ಮನೆ ಬಿಡೋಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದು ಬಿಜೆಪಿಯದ್ದು ರಾಜಕೀಯ ಆರೋಪ ಅಂತ ಕಿಡಿಕಾರಿದ್ದಾರೆ. ಇನ್ನು ಪ್ರಕರಣವನ್ನ ಸಿಬಿಐಗೆ ಕೊಡುವ ಪ್ರಶ್ನೆನೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯವರಿಗೆ ಏನೂ ವಿಷಯ ಇಲ್ಲ. ಅವರು RSS ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ. ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟು ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವೇನ್ರಿ? ಬೇರೆ ಇಂಥ ಕಡೆ ಕೊಡಿ ಅಂತ ಕೇಳಿದೀವ. ಆಮೇಲೆ ಈ ಸೈಟು ಕೊಟ್ಟದ್ದು ಯಾವಾಗ? 1921 ಅಲ್ಲ 2021 ಇಸ್ವಿ. ಯಾರು ಇದ್ರ ಅಧಿಕಾರದಲ್ಲಿದ್ರು? ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಮೂಡಾ ಅಕ್ರಮದಲ್ಲಿ ಬಿಜೆಪಿ ಪಾತ್ರ ಇಲ್ಲ ಎಂದ ಅಶೋಕ್.
ಹಗರಣದಲ್ಲಿ ಯಾರೇ ಇದ್ದರೂ ಬಂಧಿಸುವಂತೆ ಆಗ್ರಹ. ಮೋಡ ಅಕ್ರಮ ಹಗರಣದ ಸರಮಾಲಿ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಬಿಜೆಪಿ ಕಾಲದಲ್ಲಿ ಆಗಿರೋದು ಅಂತಿದ್ದಾರೆ. ಯಾರೇ ಇದ್ರೂ ಮೊದಲು ಬಂಧಿಸ್ಲಿ ಅಂತ ಸವಾಲು ಹಾಕಿದ್ದಾರೆ. ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ. ಅದರಿಂದ 50-50 ಅನ್ನೋದೇ ದೊಡ್ಡ ಅಕ್ರಮ. ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ ಇದುವರೆಗೂ. ಆದ್ರಿಂದ ಇದು ಪೂರ್ತಿ ಇವಾಗ ಏನ್ ಮಾಡಿದ್ದಾರೆ, ಸುಮಾರು ಸಾವಿರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಪರಬಾರೆ ಮಾಡಿದ್ದಾರೆ. ಅಲ್ಲ, ಯಾರು ಅವಾಗ ಮೂಡ ಚೇರ್ಮನ್ ಆಗಿದ್ರು, ಕಮಿಷನರ್ ಆಗಿದ್ರು, ಅವ್ರನ್ನ ಅರೆಸ್ಟ್ ಮಾಡಿ. ಅವ್ರು ಬಿಜೆಪಿಯವ್ರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ದಳದಳ್ಳಿ ಇರ್ಬೋದು, ಯಾರನ್ನ ಇರ್ಲಿ ಅರೆಸ್ಟ್ ಮಾಡಿ. ಯಾರ ಆದೇಶದ ಮೇಲೆ ಮಾಡಿದ್ರು, ಯಾವ ಮಂತ್ರಿ ಆದೇಶದ ಮೇಲೆ ಹೇಳಿ, ಕ್ರಮ ತೆಗೆದುಕೊಳ್ಳಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಲ್ಲಿ ನಮ್ಮ ಸರ್ಕಾರದ ಏನು ಪಾತ್ರನೇ ಇಲ್ಲ. ಯಾಕಂದ್ರೆ ನಾವು ಅನುಮೋದನೆ ಕೊಟ್ಟಿಲ್ಲ ಸರ್ಕಾರ. ಒಟ್ಟಾರೆ ಮೂಡ ಅಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರು ನಾನವನಲ್ಲ ಅಂತಿದ್ದಾರೆ. ಹಾಗಿದ್ರೆ ಅಕ್ರಮ ಮಾಡಿದ್ದು ಯಾರು ಎಂಬ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.